ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟೂ ಟೀಮ್ಗೆ ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತ ನೀವೇ ಶುರು ಹಚ್ಕೋಬೇಕು. ಇಲ್ಲಿ ನನ್ನ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರು ಬಂದಿದ್ದೀರಿ. ನಿಮಗೆಲ್ರಿಗೂ ವೆಲ್ಕಮ್ ಮಾಡ್ತಾ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಹಾಗೆ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಜನತೆಗೆ ನಮ್ಮ ಸಂಜು ವಚ್ಕಿಂತ ಭಾಗ 2 ತಂಡದಿಂದ ಯುಗಾದಿ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಲೂಪ್ ಸ್ಟುಡಿಯೋ ಅಂದರೆ ಸಾಧುಕೋಕಿಲ ಅವರ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜು ವಚ್ಕಿಂತ ಭಾಗ 2ರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತಾ ಇದೆ. ಬಿಕಾಸ್ ಇಟ್ ಇಸ್ ಅನ್ ಆಸ್ಪೀಸಿಯಸ್ ಡೇ ಸ್ಟಾರ್ಟಿಂಗ್ ಟುಡೇ. ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಐ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಕ್ ಮೈ ಹೀರೋ ಶ್ರೀಮತಿ ಕಿಟಪ್ಪ, ಚಲವತಿ ಕುಮಾರ್ ಪ್ರೊಡ್ಯೂಸರ್ ಆ್ಯಂಡ್ ಮೈ ಹೀರೋಯಿನ್ ಅರ್ಜಿತಾರಾಮ್. ಇವತ್ತು ಹಬ್ಬ ಅವ್ರಿಗೆ ಎದುರೋರು ಬಂದಿಲ್ಲ. ಸೊ ಎಲ್ಲರ ಪರವಾಗಿ ಎಲ್ಲರಿಗೂ ವೆಲ್ಕಮ್ ಅಂತ. ಎಸ್, ಲೆಟ್ ಸ್ಟಾರ್ಟ್. ಸಿನಿಮಾ ಯಾವ ಹಂತಕ್ಕೆ ಬಂದಿದೆ ಡಬ್ಬಿಂಗ್ ಬಿಟ್ಟು ಬೇರೆ ಕೆಲಸಗಳು? ಸಿನಿಮಾದ 40 ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ. ಮೊದಲ ಸ್ಕೆಡ್ಯೂಲ್ ಬ್ಯಾಂಗ್ಳೂರು ಮಾಡಿದ್ವಿ. ಐ ಮೆಟ್ ಯು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಸೊ ಕಿಟ್ಟಪ್ಪ ದುಬಾರಿ ಕಾರನ್ನ ಗಿಫ್ಟ್ ಮೊದಲಿಗೆ ಸಿನಿಮಾನ ಶುರು ಮಾಡಿದ್ವಿ. ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ 15 ದಿನಗಳ ಕಾಲ ಭಾಳ ಬ್ಯೂಟಿಫುಲ್ ಆದ ಲೊಕೇಶನ್ಸ್ ಇದೆ. ಅಂದರೆ ಮಿನಿಮಮ್ ಆಫ್ 11 ಲೊಕೇಶನ್ಸ್. ಯೂಶ್ವಲಿ 1 or 2 ಲೊಕೇಶನ್ಸ್ ಕವರ್ ಮಾಡೋದೇ ಕಷ್ಟ ಸ್ವಿಟ್ಜರ್ಲ್ಯಾಂಡ್. ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇರೋದ್ರಿಂದ 11 ಲೊಕೇಶನ್, ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬಾರ್ಡರ್ನ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇಟಲಿ ಬಾರ್ಡರ್ನ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ 7 ಸ್ಟೇಟ್ಸಲ್ಲಿ ಈ ಸಿನಿಮಾನ 2ನೇ ಹಂತ ಮುಗಿಸ್ಕೊಂಡು ಈಗ 3ನೇ ಹಂತ ಮುಗಿಸಿದ್ದೀವಿ. 4ನೇ ಹಂತ ಅಂದರೆ ಅಂತಿಮ ಹಂತ 12ನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟೇಟ್ ಫಾರ್ಮಲ್ಲಿ ಶುರುವಾಗ್ತದೆ. ಅದೊಂದು ಮೇಜರ್ ಸ್ಕೆಡ್ಯೂಲ್ ಆಗಿರುತ್ತೆ. 17 ದಿನಗಳ ಕಾಲ ಇನ್ನೂ ಚಿತ್ರೀಕರಣ ಬಾಕಿ ಇದೆ. ಅದನ್ನು ಮುಗಿಸಿದ್ರೆ ಸಿನಿಮಾ ನಾವು ಜೂನ್ನಲ್ಲಿ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಲೆಟ್ ಶೋ ಫಾರ್ ದ ಬೆಸ್ಟ್. ಎಲ್ಲವೂ ನಾವು ಅಂದ್ಕೊಂಡಾಗಲೇ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರ ತೆರೆ ಕಾಣುತ್ತೆ. ನಾಗಶೇಖರ್ ಅವರ ಸಿನಿಮಾಗಳಲ್ಲಿ ಮ್ಯೂಸಿಕ್ ತುಂಬ ಪ್ರಧಾನ ಪಾತ್ರ ವಹಿಸುತ್ತೆ. ಮೊದಲ ಭಾಗ ಕೂಡ ತುಂಬ ದೊಡ್ಡ ಮ್ಯೂಸಿಕಲ್ ಹಿಟ್ ಆಗಿತ್ತು. ಮ್ಯೂಸಿಕ್ ವೈಸು ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ? ಈಗ ನನ್ನ ಸಿನಿಮಾದ ಹಾಡುಗಳ ಬಗ್ಗೆ ನಾನೇ ತುಂಬ ಚೆನ್ನಾಗಿದೆ ತಿಳ್ಕೊಂಡು ಗೊತ್ತಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಖುಷಿ ಅಂದರೆ ಕೆಲಸ ಮಾಡುವಾಗ 100 ಕಿವಿಗಳು ಒಂದು ಹಾಡು ಕಂಪೋಸ್ ಆದಾಗಿಂದ ಹಿಡಿದು ಅದು ಡಬ್ಬಿಂಗ್ ಲೆವೆಲ್ಗೆ ಬರೋಷ್ಟಕ್ಕೆ, ರೆಕಾರ್ಡಿಂಗ್ ಲೆವೆಲ್ಗೆ ಬರೋಷ್ಟಕ್ಕೆ ಸರಿ ಸುಮಾರು 100ರಿಂದ 105 ಕಿವಿಗಳು ಬರುತ್ತೆ. ಅವರೆಲ್ಲರೂ ಹೇಳಿದ ಒಂದೇ ಮಾತು, ಸಂಜು ಮತ್ತು ಗೀತಾ ಭಾಗ 1ಕ್ಕಿಂತ ಭಾಗ 2 ಹಾಡುಗಳು ಭಾಳ ಅದ್ಭುತವಾಗಿದೆ ಅಂತ. ಸೊ ಆ ಮಾತುಗಳಿಂದ ಖುಷಿಯಾಗಿದ್ದೀನಿ. ಸೊ ಎಂಡಕದೆ ಪ್ರೇಕ್ಷಕ ಅದನ್ನು ಇಷ್ಟಪಟ್ಟೇ ಪಡ್ತಾರೆ. ಪ್ರೇಕ್ಷಕನ ಇಚ್ಛೆ ನಮಗೆ ಸ್ಫೂರ್ತಿಯಾಗುತ್ತೆ. ಅವತ್ತು ನಮಗೆ ಸಮಾಧಾನ ಆಗುತ್ತೆ, ಖುಷಿಯಾಗುತ್ತೆ. ಆಲ್ಬಮಲ್ಲಿ ಎಷ್ಟು ಸಾಂಗ್ಸ್ ಇದೆ? ಯಾರು ಆಡಿಯೋ ರೈಟ್ಸ್ ತೊಗೊಂಡಿದ್ದಾರೆ? ಸಿನಿಮಾ ಶುರುವಾದಾಗಲೇ ಸಂಜು ಮತ್ತು ಗೀತಾ ಭಾಗ 2 ಅಂತ ಅನೌನ್ಸ್ ಮಾಡಿದ ತಕ್ಷಣ ಆನಂದ್ ಆಡಿಯೋದು ನನ್ನ ಎಲ್ಲ ಸಿನಿಮಾ ಹಾಡುಗಳನ್ನ ಮುಂಚೆನೇ ಕರೀತೀನಿ ಅಂತ. ನಾನು ತಮಿಳು ಮಾಡ್ಬೋದು, ತೆಲುಗು ಮಾಡ್ಬೋದು, ಕನ್ನಡ ಮಾಡ್ಬೋದು, ಎಲ್ಲ ಆಡಿಯೋ ರೈಟ್ಸ್ಗಳನ್ನ ಅವರೇ ತಗೊಳ್ಬೋದು. ಹಾಗಾಗಿ ಸಿನಿಮಾ ಅನೌನ್ಸ್ ಮಾಡಿದ ದಿನಾನೇ ಅವರು ಭಾಳ ಒಳ್ಳೆಯ ಉತ್ತಮ ಮೊತ್ತಕ್ಕೆ ಈ ಹಾಡನ್ನು ಖರೀದಿ ಮಾಡಿದ್ದಾರೆ. ಸೊ ದ ಆಡಿಯೋ ಬಿಲಾಂಗ್ಸ್ ಟು ಆನಂದ್. ಅದು ಲಹರಿ ಆಡಿಯೋ ರೈಟ್ಸ್ ಇರುವಂಥ ಒಂದು ಸಾಂಗ್ನ ನಿಮ್ಮ ಸಿನಿಮಾದಲ್ಲಿ ಬಳಕೆ ಆಗ್ತಿದೆ ಅಂತ ಕೇಳ್ಪಟ್ಟು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಯಾಕೆಂತಂದರೆ ಅದು ಇನ್ನೂ ಮಾತುಕತೆಯ ಹಂತದಲ್ಲಿದೆ. ಸೊ ಎಲ್ಲೋ ಫುಟೇಜ್ ಲೀಕ್ ಆಗಿದೆ, ಎಲ್ಲಿಂದ ಅಲ್ಲ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಒಂಚೂರು ಚರ್ಚೆ ಮಾಡ್ತೀನಿ. ಸೊ 100% ನಮಗೇನು ಸಿನಿಮಾ ಬೇಕು ಅನ್ನೋದನ್ನು ನಾವು ಯಾವತ್ತೂ ಸಿನಿಮಾದಲ್ಲಿ ಇಟ್ಟಿರ್ತೀವಿ. ಅದು ದಕ್ಸ್ಕೊತೀವಿ ಅನ್ನೋ ಕಾನ್ಫಿಡೆನ್ಸ್. ಅದು ಸಿನಿಮಾದ ಅಗತ್ಯ, ನನ್ನ ಅಗತ್ಯ. ನಾಗಶೇಖರ್ಗೆ ಯಾರ ಜೊತೆನೂ ದ್ವೇಷ ಮಾಡ್ಕೋಬೇಕು ಅಥವಾ ಯಾರ ಜೊತೆನೂ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಎಲ್ಲ ಜೊತೆ ನಮ್ಮ ಸಿನಿಮಾನೇ ಮಾತಾಡೋದು. ಸಿನಿಮಾ ಚೆನ್ನಾಗಿದೆ, ಯಾವ ಕಾಂಟ್ರವರ್ಸಿ ಇಲ್ಲ ಅನ್ನೋ ನಗ ಇಟ್ಟಾಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ 150 ಕಾಂಟ್ರವರ್ಸಿ ಮಾಡಿದ್ರು ಅದು ಹಿಟ್ಟಾಗುತ್ತೆ. ಸೊ ಹಾಗಾಗಿ ಒಂದು ಹಾಡಿನ ಅಗತ್ಯ ಇತ್ತು, ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಲೀಕ್ ಆಗಿರೋ ವಿಡಿಯೋಗೆ ನಾನು ಸಂಬಂಧ ಇಲ್ಲ ಅಂತೂ ನಮಗೆ ಐ ಆಮ್ ಸಾರಿ ಟು ಸ್ಪೀಕ್. ಯಾವಾಗ ಗಮನಕ್ಕೆ ಬಂತು ಸರ್ ನಿಮಗೆ? ಯಾವುದು ಲೀಕ್ ಆಗಿರೋದ್ರ ಬಗ್ಗೆ ಹೇಳೋದಿಲ್ಲ, ಯಾವಾಗ ಗಮನಕ್ಕೆ? ಲೀಕ್ ಗೊತ್ತಿಲ್ಲ ನನಗೆ. ಹೇಳಿದ್ರು ಎಲ್ಲೋ ಒಂದು ಕಡೆ ಆಚೆ ಬಂದಿದೆ ಲೀಕ್, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಲೆಟ್ಸ್ ಸಿ ಎಲ್ಲಿಂದ ಬಂದು ನಮ್ಮದು ವಾಟರ್ ಮಾರ್ಕ್ ಇರುತ್ತೆ, ಎಲ್ಲಿಂದ ಬಂದಿದೆ ಅದನ್ನು ಗೊತ್ತಾಗುತ್ತೆ. ನಾನು ಇನ್ನೂ ನೋಡಿಲ್ಲ, ಯಾಕಂದರೆ ಐ ವಾಸ್ ವೆರಿ ಮಚ್ ಬಿಸಿ ವಿತ್ ದ ಶೋ. ಸೊ ಇಡೀ ತಂಡ ಶಿಡ್ಲಘಟ್ಟದಲ್ಲಿ ಸುಮಾರು 11 ದಿನ ಬಿಸಿಲಲ್ಲಿ ನಿಂತು ಒಣಗಿ ಆ ಕೆಂಡದಲ್ಲಿ ಕಪ್ಪಾಗಿ, ಸೊ ಇನ್ನೂ ಕಪ್ಪು ನಾನು ಕಪ್ಪಾಗೋದು ಓಕೆ, ಇವರೆಲ್ಲ ಹಾಕ್ಬಿಟ್ರು ಅದು ನನಗೆ ಸಮಸ್ಯೆಯಾಗಿ 1 ವಾರ ಡಿಟ್ಯಾನಿಂಗ್ ಅಂದ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀನಿ. ಹಬ್ಬ ಪ್ಲಸ್ ಡಿಟ್ಯಾನಿಂಗ್
ರಚಿತಾ ಅವರು ಮತ್ತು ಕಿಟ್ಟಪ್ಪ ಅವರ ಕೆಮಿಸ್ಟ್ರಿ ಹೇಗಿರುತ್ತೆ? ಬಹಳ ಅದ್ಭುತ ಅದು ಸಿನಿಮಾದಲ್ಲಿ ನಿಜವಾಗ್ಲೂ ಅವರಿಬ್ಬರ ಅಲ್ಲ ಬೇಸಿಕಲಿ ಬೋತ್ ಆರ್ ವೆರಿ ಗುಡ್ ಆರ್ಟಿಸ್ಟ್. ಸೊ ನಾನು ಕ್ಯಾಸ್ಟ್ ಮಾಡಿದ್ದೆ ಆ ಒಂದು ಉದ್ದೇಶದಿಂದ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳು, ಕೆಮಿಸ್ಟ್ರಿ ಚೆನ್ನಾಗಿದೆ, ಪಾತ್ರ ಪೋಷಣೆ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪ್ರೆಸೆನ್ಸ್ ಚೆನ್ನಾಗಿದೆ, ಬೇರೆ ಯಾವಾಗ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಜೂನ್ ಬರಬೇಕು ಅನ್ನೋ ಹಠದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ನಮ್ಮ ಇಚ್ಛೆ ಆಮೇಲೆ ಅದು ಸ್ವಲ್ಪ ನೇಚರ್ ಸಪೋರ್ಟ್ ಮಾಡಬೇಕು, ಮಳೆ ಗಿಳೆ ಎಲ್ಲ ನೋಡಿ ಮೇ 30ಕ್ಕೆ ಕಾಪಿ ರೆಡಿ ಆಗುತ್ತೆ. ಸೊ ಆಲ್ರೆಡಿ ವೀಡಿಯೋ ಕಟಿಂಗ್ ಶುರು ಆಗಿದೆ, ಡಬ್ಬಿಂಗ್ ಶುರು ಆಗಿದೆ, CG ವರ್ಕ್ ಶುರು ಆಗಿದೆ, ಎಲ್ಲ ಪ್ಯಾರಲ್ ಮಾಡ್ತಾರೆ. ಹಾಗಾಗಿ ಬಹಳ ಬೇಗ ಕಾಪಿ ಬರುತ್ತೆ. ಸೊ ರಿಲೀಸ್ ಪ್ಲ್ಯಾನು ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಟೆಕ್ಕೆ ನಾನು ಕಿಟ್ಟಪ್ಪ ಇಲ್ಲ. ಸೊ ದೇ ಡಿಸೈಡ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.